ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. बोलो भारत माता के ಮೈಸೂರಿನ ಅಭಿವೃದ್ಧಿ ಅಧಿಕಾರರು ಪ್ರತಾಪ್ ಸಿಂಹರವರಿಗೆ ಮೈಸೂರಿನ ಅಭಿವೃದ್ಧಿ ಅಧಿಕಾರರು ಪ್ರತಾಪ್ ಸಿಂಹರವರಿಗೆ ಮೈಸೂರಿನ ಅಭಿವೃದ್ಧಿ ಅಧಿಕಾರರು ಪ್ರತಾಪ್ ಸಿಂಹರವರಿಗೆ ಭಾರತ್ ಮಾತಾ ಕೆ ಪ್ರತಾಪ್ ಸಿಂಹರವರಿಗೆ ಪ್ರತಾಪ್ ಸಿಂಹರವರಿಗೆ ಪ್ರತಾಪ್ ಸಿಂಹರವರಿಗೆ ಪ್ರತಾಪ್ ಸಿಂಹರವರಿಗೆ ಪ್ರತಾಪ್ ಸಿಂಹರವರಿಗೆ ಒಂದೇ 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 बोलो भारत माता के बोलो भारत माता के ನಮ್ಮ ಮೈಸೂರು ನಗರದ ರಾಜಕೀಯ ರಂಗದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವ ಮೂಲಕ ಚಿಕ್ಕ ವಯಸ್ಸಿನಲ್ಲೇ ಮತದಾರರ ಮನದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದ ಅತ್ಯುತ್ತಮ ವಿದ್ಯಾವಂತ ರಾಜಕಾರಣಿ ಮೈಸೂರು ನಗರದ ಜನಪ್ರಿಯ ಯುವ ರಾಜಕಾರಣಿ ಶ್ರೀಯುತ ಪ್ರತಾಪ್ ಸಿಂಹರವರ ಜನ್ಮದಿನಾಚರಣೆ ಈ ದಿನ. ಅವರು ಮೈಸೂರು ನಗರದಲ್ಲಿ ರಾಜಕೀಯ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಒಬ್ಬರು ಜನಪ್ರಿಯ ಪತ್ರಕರ್ತರಾಗಿ ನಾಡಿನಾದ್ಯಂತ ಚಿರಪರಿಚಿತರಾಗಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮೈಸೂರು ನಗರಕ್ಕೆ ಪಾದಾರ್ಪಣೆ ಮಾಡಿದರು. ಪಾದಾರ್ಪಣೆ ಮಾಡಿದ ನಂತರ ಮೈಸೂರು ನಗರದಲ್ಲಿ ತಾನು ಬಂದಿದ್ದು ಅಧಿಕಾರಕ್ಕಾಗಲ್ಲ, ನಾನು ಮತದಾರರಿಗೆ ತನ್ನದೇ ಆದಂಥ ಅಭಿವೃದ್ಧಿ ಯೋಜನೆಗಳನ್ನು ತಂದು ಮೈಸೂರು ನಗರವನ್ನು ಅಭಿವೃದ್ಧಿ ಮಾಡಬೇಕೆಂದು ಪಣ ತೊಟ್ಟ ಅತ್ಯುತ್ತಮ ಒಬ್ಬ ವಿದ್ಯಾವಂತ ರಾಜಕಾರಣಿ. ಆ ರಾಜಕಾರಣಿ ಇಂದು ಅಧಿಕಾರ ತನ್ನ ಕೈಯಲ್ಲಿಲ್ಲದಿದ್ದರೂ ಸದಾ ಸಾರ್ವಜನಿಕರ ಚಟುವಟಿಕೆಯಲ್ಲಿ ಇಂದು ಮೈಸೂರು ನಗರದಲ್ಲಿ ಕ್ರಿಯಾ ಚಟುವಟಿಕೆಯಾಗಿ ಸಾರ್ವಜನಿಕರ ಮಧ್ಯದಲ್ಲಿ ಸ್ಪಂದಿಸುತ್ತಿರುವ ಅತ್ಯುತ್ತಮ ವಿದ್ಯಾವಂತ ರಾಜಕಾರಣಿ. ಮುಂದಿನ ದಿನದಲ್ಲಿ ನಮ್ಮ ನಾಡಿನ ಕರ್ನಾಟಕದ ವಿಧಾನಸೌಧದಲ್ಲಿ ಏನು ಇಂದು ಪ್ರತಿ ಧ್ವನಿಯಾಗಿ ಗರ್ಜಿಸುತ್ತಿರುವ ಪ್ರತಾಪ್ ಸಿಂಹರವರು ಮುಂದಿನ ದಿನದಲ್ಲೂ ಕೂಡ ವಿಧಾನಸೌಧದಲ್ಲಿ ಗರ್ಜಿಸುವಂತೆ ತಾಯಿ ನಾಡ ದೇವತೆ ಅಧಿದೇವತೆ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಮಾಡಲಿ ಅಂತ ಈ ದಿನ ಬೇಡುತ್ತಾ, ಏನಿಂದು ನಮ್ಮ ಮೈಸೂರು ನಗರದ ನಮ್ಮೆಲ್ಲ ಸ್ನೇಹಿತರು ವಿಶೇಷವಾಗಿ ಈ ದಿನ ನಮ್ಮ ಮೈಸೂರು ನಗರದ ಹೋಟೆಲ್ ಮತ್ತು ಮಾಲೀಕರ ಸಂಘದ ಸಮಾಜ ಸೇವಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸಿ ನಾರಾಯಣಗೌಡರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸುಸ್ವಾಗತವನ್ನು ಬಯಸುತ್ತೇನೆ.